ಅರಕಲಗೂಡು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ 2024-25ನೇ ಸಾಲಿನಲ್ಲಿ 3.31 ಕೋಟಿ ವಹಿವಾಟು ನಡೆಸಿದ್ದು 5.1 ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಕೆ ಸತೀಶ್ ತಿಳಿಸಿದ್ದಾರೆ. ಸಂಘದ ಕಚೇರಿ ಕಟ್ಟಡದ ಸಭಾಂಗಣದಲ್ಲಿ ಗುರುವಾರ ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಸಗೊಬ್ಬರ, ಕೀಟನಾಶಕ, ಬಿತ್ತನೆ ಬೀಜ ಮಾರಾಟದಿಂದ 10.8 ಲಕ್ಷ, ವಾಣಿಜ್ಯ ಮಳಿಗೆಗಳ ಬಾಡಿಗೆಯಿಂದ 4.89 ಲಕ್ಷ ಹಾಗೂ ಠೇವಣಿ ಮೇಲಿನ ಬಡ್ಡಿಯಿಂದ 5.45 ಲಕ್ಷ ಆದಾಯ ಬಂದಿದೆ. 1949ರಲ್ಲಿ ಸ್ಥಾಪನೆಯಾದ ಈ ಸಂಘವು 2001ರಲ್ಲಿ ಪುನಶ್ಚೇತನಗೊಂಡ ನಂತರ ನಿರಂತರವಾಗಿ ಲಾಭದಲ್ಲಿ ಮುನ್ನಡೆಯುತ್ತಿದೆ ಎಂದು ತಿಳಿಸಿದರು. ಈ ಒಂದು ಸಾಲಿನಲ್ಲಿ ಸುಮಾರು 5 ಲಕ್ಷ ವರ್ಷ ನಿವ್ವಳ ಲಾಭ ಗಳಿಸಿದೆ. ಖರ್ಚು ವೆಚ್ಚಗಳನ್ನು 5 ಲಕ್ಷ 1,000 ಗಳಿಸಿದೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಅಂತ ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಜೊತೆಗೆ ಏನು ನಮ್ಮ ಮಳಿಗೆಗಳು ಬಾಡಿಗೆ ಹೋಗಿರಲಿಲ್ಲ. ಕಳೆದ ಬಾರಿ ಮೀಟಿಂಗಲ್ಲಿ ಮಾತಾಡಿದ್ವಿ. ನೀವು ಮಾತಾಡಿದಾಗ ಈ ಮಳಿಗೆಗಳು 2 ಬಾರಿ ನಾವು ಆಕ್ಷನ್ ಕರೆದು ಬಂದಿಲ್ಲ. ಕೊನೆ ಬಾರಿ ಅಂತ ಅಂದ್ಬಿಟ್ಟು ನಾವು ಕರೆದಾಗ ಮಳಿಗೆಗೆ ಕೆಲವರು ಅಪ್ಲೈ ಮಾಡಿ ಈಗ ಮಳಿಗೆಗಳು ಬಾಡಿಗೆ ಹೋಗಿದ್ದಾವೆ. ಈಗ ಮುಂದಿನ ದಿನಗಳಲ್ಲಿ ಆ ಮಳಿಗೆಗಳು ಬಾಡಿಗೆ ಜಾಸ್ತಿ ಇದ್ದಾರೆ. ಈಗೇನು 4 ಲಕ್ಷದ ಚಿಲ್ಲರೆ 4,89,000 ಮಳಿಗೆ ಬಾಡಿಗೆ ಬಂದಿದೆ ಈ ಸಾಲದಲ್ಲಿ. ಮುಂದಿನ ಸಾಲ ಸ್ವಲ್ಪ ಹೆಚ್ಚಾಗುತ್ತೆ ಅನ್ನೋದಕ್ಕೆ 7 ಲಕ್ಷ ಅದನ್ನು ಈಗ ಅದನ್ನು ಬಾಡಿಗೆಗಳು ಅದು 3 ಮಳಿಗೆ ಖಾಲಿ ಆಗಿತ್ತು. 3 ಮಳಿಗೆಗಳು ಕೂಡ ಈಗ ಆಗ ಬಂದಿದ್ದಾರೆ. ಇನ್ನು 1 ಮಳಿಗೆ ಇದು ಶುರುವಾಗಿದೆ. 2 ಮಳಿಗೆಗಳು ಕಾರ್ಯಾರಂಭ ಮಾಡಿದ್ದಾರೆ. ಅದು ಶುರುವಾದರೆ ನಮಗೆ ಅದರಲ್ಲೂ ಸ್ವಲ್ಪ ಬಾಡಿಗೆ ಜಾಸ್ತಿ ಕೊಡುತ್ತೆ. ಅದು ಖಾಲಿ ಇಲ್ಲ ಯಾವುದೇ ಈಗ ಅದು ಹೇಳಕ್ಕೆ ಖಾಲಿ ಇದೆ ಅಂತ ಕರು ಸ್ವಲ್ಪ ಬರ್ತಿರಲಿಲ್ಲ. ಈ ಕರು ತೀರ್ಮಾನ ಮಾಡಿ ಕೊಡ್ತೀನಿ. ಅದ್ರ ಜೊತೆಗೆ ಈ ಒಂದು ಸಹಕಾರ ಸಂಘ ದುಡ್ಡು ಸುಮಾರು 53 ಲಕ್ಷ ಎಫ್ ಡಿ ಇಟ್ಟಿದ್ವಿ. ಅದ್ರ ಬಡ್ಡಿ 5,45,000 ಈ ಸಾಲಿನಲ್ಲಿ ಬಡ್ಡಿ ಕೊಟ್ಟಿದೆ. ಮತ್ತು ವ್ಯಾಪಾರದಿಂದ 10 ಲಕ್ಷ 8,000 ರೂಪಾಯಿ ಲಾಭ ಕೊಟ್ಟಿದೆ. ವ್ಯಾಪಾರ ಲಾಭ. ಸೊ ಇದು ವ್ಯಾಪಾರ ವಹಿವಾಟು ಸುಮಾರು 3,31 ಲಕ್ಷ ವ್ಯಾಪಾರ ವಹಿವಾಟು ವರ್ಷದಲ್ಲಿ ಮಾಡಿದ್ವಿ ಈ ಸಾಲಿನಲ್ಲಿ. ಮುಂದಿನ ದಿನಗಳಲ್ಲಿ ಗೊಬ್ಬರದ ವ್ಯಾಪಾರ ಚೆನ್ನಾಗಾದರೆ ಇನ್ನೂ ಸ್ವಲ್ಪ ವ್ಯಾಪಾರ ಇದಾಗ್ತದೆ. A1 B1 ಸದಸ್ಯರ ಶೇರ್ ಏನಿದೆ. ಸಭೆಯಲ್ಲಿ ನಿರ್ದೇಶಕರಾದ ಪಿ ಬೊಮ್ಮೇಗೌಡ, ಎಂಎಸ್ ರವೀಂದ್ರ, ಶಾಮೀರ್ ಶರೀಫ್, ಆರ್ ನಿಂಗೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.